Hi guys, we are today climbing Irfu Falls. We are going to there. ವಾಡುವ ನುಡಿಯೇ ಕನ್ನಡ ನುಡಿ ನಾ ಬಿಡುವ. ಹಾಯ್ ಗಾಯ್ಸ್, ನಿಮ್ಮ ಜೀವನ ಪಾವನವಾಗಲು ನಮ್ಮ ಸಮೀಕ್ಷಾ ಮತ್ತೆ ಮೌನ ಅವರದ್ದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವಿವಾಗ ಇರ್ಪು ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಕಸಿನ್ಸ್ ಎಲ್ಲ ಸೇರ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಫ್ಯೂಚರ್ ರೈಮ್ ಕಿಡ್ಸ್ಗೆ ಹೇಗಿರುತ್ತೆ ಅಂತ ನಾವೆಲ್ಲ ಹೇಳ್ತೀವಿ ನೋಡಿ. ದೊಡ್ಡವ ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸೊಪ್ಪು ಮಾಡಿ ಸಾಕು. விஷ்ணுவர்தன் தீர் போயிருந்து ஸ்கூலுக்கு ரஜை என்று வாபஸ் போயின இல்லாது. ಅವಾಗ ಸ್ಕೂಲ್ ಶಾರದಾ ಪೂಜೆ ಮತ್ತೆ ಸೋಗ ವಿನು ಮಾಮನ ಎಲ್ಲಿ ಬರುಲ್ಲ ಆಯ್ತಾ. प्रोग्राम ಮುಗುಳು ನಗೆ ಹೋಗ್ತಾ ಇದ್ವಿ. ಅಂದ್ರೆ ಮಿಡ್ಲ್ ಸ್ಕೂಲಿಗೆಲ್ಲ ಇದೇ ಊರಲ್ಲಿ ಹೋಗ್ತಾ ಇದ್ವಿ. ನಾವು ಇಲ್ಲಿಗೆ ಬರೋದೆ ಅಲ್ಲಿಂದ ಹೊರಟ್ಬಿಟ್ಟು ತುಂಬಾ ವರ್ಷ ಆಗ್ಬಿಟ್ಟಿದೆ, ಒಂದು 10-15 ವರ್ಷಗಳಾಗ್ಬಿಟ್ಟಿದೆ. ಇನ್ನೊಂದ್ಸಲ ಬಂದಾಗ ಫುಲ್ ವ್ಲಾಗ್ ಮಾಡ್ತೀನಿ ಈ ಕಡೆ. ಇವಾಗ ನಾವು ಜಸ್ಟ್ ಇರ್ಪು ಫಾಲ್ಸ್ ಹೋಗ್ತಿದ್ದೀವಿ. ಎಲ್ಲ ತುಂಬಾ ಚೇಂಜಸ್ ಆಗ್ಬಿಟ್ಟಿದೆ. ಇದೇ ಸ್ಕೂಲ್ ನೋಡಿ 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 ನೋಡಿ, ಇದೇ ಸ್ಕೂಲಲ್ಲಿ ನಾನು ಓದಿದ್ದು. ಇಲ್ಲೇ ನಾವು ನಡ್ಕೊಂಡು ಬರ್ತಿದ್ದು, ನಾನು ಕೀರ್ತನ್. ಇಲ್ಲೇ ಇದೇ ಪ್ಲೇಸಿಗೆ ನಾವು ಬರ್ಬೇಕಂತ ಪ್ಲಾನ್ ಮಾಡ್ತಿದ್ದೆ. ಇವತ್ತು ನೋಡಿದಾಗ ಅಲ್ಲಿ ದೂರದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಬಂದಿದ್ದೀವಿ. ತುಂಬಾ ಖುಷಿ ಆಗ್ತಿದೆ. ಇದೇ ರೋಡಲ್ಲಿ ನಾನು ಒಂದು 20 ವರ್ಷದಿಂದ ನಾನು ನನ್ನ ತಮ್ಮ ಕೈ ಹಿಡ್ಕೊಂಡು ಬ್ಯಾಗ್ ಆಡ್ಕೊಂಡು ನಡ್ಕೊಂಡು ಬರ್ತಾ ಇದ್ವಿ. ತುಂಬ ಚೇಂಜಸ್ ಆಗಿದೆ. ಯಾವುದಂತ ಗೊತ್ತಾಗ್ತಿಲ್ಲ. ಈಗ ಆಟೋದಲ್ಲಿ ಹೋಗ್ತಿರೋದಲ್ಲ. ಇನ್ನೊಂದ್ಸಲ ಬಂದು ನಾನು ಇಲ್ಲಿ ಬೆಳೆದಿರೋದು, ಸ್ಕೂಲ್ಗೆ ಹೋಗಿರೋದು ಎಲ್ಲ ಪ್ಲೇಸಸ್ ನಾನು ತೋರಿಸ್ತೀನಿ, ಬ್ಲಾಗ್ ಮಾಡ್ತೀನಿ. ಅವಾಗ ಈ ಕಡೆ ಯಾರು ಗಡಗಡ ರೆಸ್ಟೋರೆಂಟ್ ಉಂಟು ಪೋಯ್ತಿರ್ಕ
sama 30-40 ribu. Duduk, ఇప్పుడు మంచిగానే అయిపోయారు ఉత్తరాయణ విన్నారు కలే కదా ಟಿಕೆಟ್ ಹುಳ ಇಪ್ಪೇರಿ ಚಂದ ಓಡ ಇಪ್ಪೇರಿ ರೋಟೆ ಮಿತ್ತು ಹೋಜುನ ಹೆಚ್ಚು ಹೋಜು ಸಾಕಾದ ಮಾತ್ರ ಓ ನೀರು ಹೇಳಿ ಹೇಗೆ ಅನಿಸ್ತಿದೆ ಯಾರೆಲ್ಲ ಫಸ್ಟ್ ಟೈಮ್ ಇಲ್ಲ ನಾನು ಫಸ್ಟ್ ಟೈಮ್ ಮತ್ತೆ ಮೌನನು ಫಸ್ಟ್ ನಾನು ಸೆಕೆಂಡ್ ಟೈಮ್ ನೀರು ಹರಿಯೋ ಸೌಂಡ್ ಕೇಳ್ತಾ ಇದ್ದೀನಿ ಆ್ಯಕ್ಚುಲಿ ಸೂಪರ್ ಆಗಿದೆ ಗ್ರೀನರಿ ಯಾರು ಅಂತ ಗೊತ್ತಾಯ್ತಾ ಮಂಜೇಶ್ ಪೂಜಾರಿ దగ్గర తోరుస్తుంది బ్లాగ్ కపుల్స్ ಜಾಸ್ತಿ ಆಗ್ತಾರೆ ಬ್ಲಾಗ್ అందరు కలిసి మూడు గుడి పూజ ಮಗು ಹೇಗಿದೆ ಚೆನ್ನಾಗಿದೆ ನೋಡಿ ಅಲ್ಲಿ ಹೋಗಿ ನಾವು ಸ್ನಾನ ಮಾಡ್ತೇವೆ ಯಾಕಂದ್ರೆ ಇವರು ಸ್ನಾನನೇ ಮಾಡಿಲ್ಲ ಒಂದು ವಾರದಿಂದ ಅದಕ್ಕೆ ಇಲ್ಲಿಗೆ ಬಂದಿದ್ದಾರೆ Hi guys, we are today climbing Irfu Falls. We are going to there. So my name is Manjesh. This is Samiksha. This is Kirtan. That is Mauna. And Tensika, Rishika in Maulya. We are from Kanur to Irfu Falls. Okay. I will continue after some time my vlogs. Wait and watch for entertainment content. So ಓಕೆ ಇಲ್ಲಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಸೀತೆ ಮಾತೆ ಇಲ್ಲಿ ಬಂದು ಸ್ನಾನ ಮಾಡಿ ಹೋಗಿದ್ದಾರೆ. ಸೊ ನಾವು ನಮ್ಮ ಜೀವನವನ್ನು ಪಾವನ ಮಾಡ್ಕೊಳ್ಳಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಸ್ನಾನ ಮಾಡ್ಲಿಕ್ಕೆ ಅಂತ. ನಮ್ಮ ಜೊತೆ ಇವಾಗ ನೀವು ಎಷ್ಟು ಮಂದಿ ಇದ್ದೀರಿ ಅಂತ ನೀವು ನೋಡಬಹುದಾದ್ರೆ, ಮೊದಲನೇದಾಗಿ ಕೀರ್ತನ್, ಎರಡನೇದಾಗಿ ಸಮೀಕ್ಷಾ, ಯಾರು ಸ್ನಾನ ಮಾಡಲಿಲ್ಲ ಅದಕ್ಕೆ ಮೂರನೇದಾಗಿ ಟೆನ್ಸಿಕಾ, ನಾನು ಮಾಡಿಸಿಕಾ, ಮೌನ, ಮೌಲ್ಯ, ಕೊನೆಯದಾಗಿ ನಾನು ಇವನು ಪ್ರವೀಣ. ಸಬ್ಸ್ಕ್ರೈಬರ್ಸ್ಗೆ ಏನ್ ಹೇಳ್ತೀರಾ ಹೇಳಿ? ಸರ್ಪ್ರೈಸ್ ಅವ್ರಿಗೆ ಏನ್ ಹೇಳ್ತೀರಾ ಅಂದ್ರೆ
ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ನೀವು ಬೆಳೆಸಿ ಅಂತ ಹೇಳ್ತಾ ಇದ್ರು. ಹಿಂದಿನ ಕಾಲದಲ್ಲಿ ನಾವು ಕೂಡ ಈ ಮರವನ್ನು ನೋಡ್ತಾ ಇದ್ದೇವೆ. ಇದು ಎಷ್ಟೋ ಜನರಿಗೆ ಆಕ್ಸಿಜನ್ ಕೊಟ್ಟಂತ ಜೀವನಾಡಿಯನ್ನು ತುಂಬಿಸಿದಂತಹ ಒಂದು ಮರ. ಅಲ್ಲಿ ನೋಡಿ, ಅದು ಡ್ರೆಸ್ಸಿಂಗ್ ರೂಮ್ ಆಕ್ಚುಲಿ ನಂದು ಮಾವನ್ ಮಗಂದು ಮೊಬೈಲ್ ಕ್ಲಾರಿಟಿ ಚೆನ್ನಾಗಿದೆ ಅಂತ ಸೇಮ್ ಕಲರ್ ಆಗಿದೆ. ಪಿಂಕ್ ಇಸ್ ಸೇಮ್ ಪಿಂಚ್. ನಾವೀಗ ಇಳಿತಾ ಇದೀವಿ ಸ್ಟೆಪ್ಸ್ ನೋಡಿ. ಅಲ್ಲಿ ದೂರದಲ್ಲಿ ಏನ್ ಬ್ಯೂಟಿಫುಲ್ ಅಲ್ಲ, ನೇಚರ್ ಅನ್ನೋದೇ ಚಂದ ಅಲ್ಲ. ಇವಾಗ ತುಂಬಾ ಎಂಜಾಯ್ ಮಾಡಿದೆ ಇವನೇ ಮಂಜೇಶ್. ನೆನೆದಂತೆ ಮಳೆಯಲ್ಲಿ ಒಣಗಿದಂತೆ ಇವಾಗ ಬಂದು ಬಿಸಿಲು ಕಾಯ್ತಾ ಇದ್ದೀವಿ. ಒನ್ಸ್ ಮೋರ್ ನಾವು ವರ್ಷದಲ್ಲಿ ನೆನೆದಂತೆ ಚಳಿಗೆ ಬಂದು ಬಿಸಿಲು ಕಾಯ್ತಾ ಇದ್ದೀವಿ. ಕಣ್ಣು ಕೂಡ ಕಾಣ್ತಾ ಇಲ್ಲ, ಯಾಕೆಂತ ಹೇಳಿದ್ರೆ ಕೂದಲೆಲ್ಲ ಹೀಗೆ ಉಂಟು. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾ ಬಿಡುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ ಚಂದದ. ಹೊಸ ಭಾಷೆ ಇದು, ರಸಕಾವ್ಯವಿದು, ಇದ ಹಾಡಲು ಕಲಿಬೇಕೆ. ಲಲಲ ಲಲಲ ಲಲಲ. ಏನಾಗಿದೆ ಗೊತ್ತಾ, ಇಲ್ಲಿದು ನೀರಲ್ಲಿ ಸ್ನಾನ ಮಾಡ್ಬಿಟ್ಟು ಅವನಿಗೆ ವೆರಿ ಟ್ಯಾಲೆಂಟ್ ಎಲ್ಲ ಚಂದ ಬಂದಿದೆ. ನಿಮಗೆ ಟ್ಯಾಲೆಂಟ್ ಬರ್ಬೇಕಂದ್ರೆ ಆ ನೀರಲ್ಲಿ ಸ್ನಾನ ಮಾಡಿ. ಏನ್ ಸತ್ಯ ಕಲ್ಪನಾ ಅನ್ನೊಂದು ಇಂಚೆ ತಿರ್ಗ್ಲಿಕ್ಕೆ ರೈಟ್. ದುಡ್ಡು ಬಡ್ಲೆ ಹಾಯ್ ಗಾಯ್ಸ್, ನಿಮ್ಮ ಜೀವನ ಪಾವನವಾಗಲು ನಮ್ಮ ಸಮೀಕ್ಷಾ ಮತ್ತೆ ಮೌನ ಅವ್ರದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಒಳ್ಳೆ ಕೆಲಸವನ್ನು ಮಾಡಿ. ಇವಾಗ ನಾವು ಫುಡ್ ಆರ್ಡರ್ ಮಾಡಿದ್ದೀವಿ. ವೆಯ್ಟಿಂಗ್. ಇಲ್ಲಿ ಮ್ಯಾಗಿ ಮತ್ತು ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೀವಿ. ಯಾರ ರಗಾಳ ಇಲ್ಲ ಇಲ್ಲಿ.
ಅವರು ಅಲ್ಲಿ 3 ಜನ ಯಾಕೆ ಗೊತ್ತಾ ದೂರದಲ್ಲಿ ನಿಂತಿರೋದು, ಬಿಸಿಲಿಗೆ ಬಟ್ಟೆ ಒಣಗಿಸ್ಕೊಳ್ಳಿಕ್ಕೆ. ಈ ಹೂವನ್ನ ಇದಕ್ಕೆ ನಾವು ಉಣ್ಣಿ ಹೂವು ಅಂತಾರೆ, ಇದು ಕಾರ್ಡ್ ರೋಸ್ ಅಂತೆ ಇವಳು ಹೇಳಿದ್ದು ಮೌಲ್ಯ. ಇದನ್ನ ನಾವು ಎಂತ ಮಾಡ್ತಿದ್ವಿ ಅಂದರೆ, ಇದು ಚಿಕ್ಕ ಚಿಕ್ಕ ಹೂವನ್ನ ತೆಗೆದು ಜೋಡಿಸಿ ಚಿಕ್ಕದಿರುವಾಗ ಆಟ ಆಡ್ತಿದ್ವಿ. ನೀನೊಂದು ಮುಗಿಯದ ಮೌನ